ಎಲ್ರಿಗೂ ನಮಸ್ಕಾರ. ಬಹಳ ಖುಷಿ ಇದೆ ನನಗೆ ಈ ಪ್ರಾಜೆಕ್ಟ್ ಮಾಡ್ತಾ ಇರೋದು. ಐ ಥಿಂಕ್ ಫಸ್ಟ್ ನಾನು Z5 ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಸ್ಟಾರ್ಟಿಂಗ್ ಫ್ರಮ್ ರಾಘವೇಂದ್ರ ಹುಣಸೂರು ಅವರಿಂದ ಹಿಡಿದು ದೀಪಕ್ ಸರ್, ಪ್ರದೀಪ್ ಅಂಡ್ ಹೋಲ್ ಟೀಮ್. ಕಾರಣ ಇಷ್ಟೇ, ಐ ಥಿಂಕ್ ಒಂದು ಎರಡೂವರೆ ವರ್ಷದಿಂದ ನಾನು ರಾಘವೇಂದ್ರ ಹುಣಸೂರು ಸರ್ ಸಿಕ್ಕಿದಾಗೆಲ್ಲಾನು ಈ ಥರದೊಂದು ಸ್ಪೇಸ್ ಕನ್ನಡದಲ್ಲೆಲ್ಲ ವೆಬ್ ಸೀರೀಸ್ ದಿನ ಟ್ರೈ ಮಾಡಬೇಕು ಅಂತ ತುಂಬ ಸತಿ ಡಿಸ್ಕಸ್ ಮಾಡಿದ್ವಿ. ಐ ಥಿಂಕ್ ಅದು ಪ್ರದೀಪ್ ಬಂದಮೇಲೆ ಚೂರು ಆಕ್ಟಿವ್ ಆಗಿ ಶುರುವಾಗಿ 4 ವೆಬ್ ಸೀರೀಸ್ ಆಲ್ಮೋಸ್ಟ್ ಇನ್ ಸ್ಪ್ಯಾನ್ ಆಫ್ 1 year ಅಲ್ಲಿ ಆಗಿರೋದು. ಇಟ್ಸ್ ಅ ವೆರಿ ಕಮೆಂಡಬಲ್ ಜಾಬ್. ಸೊ ಅದಕ್ಕೆ ನಾನು ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಇಡೀ ಟೀಮ್ಗೆ. ಯಾಕೆ ಅಂತಂದ್ರೆ ಸಿನಿಮಾ ಅಂತ ಬಂದಾಗ ಪ್ರೊಡಕ್ಷನ್ ಹೌಸ್ ಆಗಿ ನನಗೆ ಒಂದೇ ಡಿಫ್ರೆನ್ಸ್ ಕಾಣಿಸಿದೆ ಏನು ಅಂದ್ರೆ, ಸಿನಿಮಾ ಅಂತ ಬಂದಾಗ ನಾವು ಪ್ರಾಡಕ್ಟ್ ಮಾಡ್ತೀವಿ, ಥಿಯೇಟರ್ಗೆ ಬಂದಾಗ ಎಷ್ಟು ಓಕೆ ಚೆನ್ನಾಗಾಗುತ್ತೆ, ಸಿನಿಮಾ ಕಲೆಕ್ಷನ್ಸ್ ಬರುತ್ತೆ, ದುಡ್ಡು ಬರುತ್ತೆ, ಏನೋ ನಿಮ್ಗೆ ಒಂದು ಚೌಕಟ್ಟಿಲ್ಲ ಅಲ್ಲಿ. ₹1 100 ಬರ್ಬೋದು, 1000 ಬರ್ಬೋದು, ₹1,00,000 ಬರ್ಬೋದು. ಆದ್ರೆ ವೆಬ್ ಸೀರೀಸ್ ಅಂತ ಮಾಡ್ತೀರಾ ಅಂದಾಗ ನಿಮಗೆ ಒಂದು ಪ್ಲಾಟ್ಫಾರ್ಮ್ ಸಪೋರ್ಟ್ ಬೇಕೇ ಬೇಕು. ಇಲ್ಲ ಅಂತಂದ್ರೆ ನೀವು ಒಂದು ರೆಡಿ ಮಾಡಿ ಎಲ್ಲಿ ಅಂತ ಅದನ್ನು ಪ್ರೆಸೆಂಟ್ ಮಾಡ್ತೀರಾ. ಯು ನೀಡ್ ಅ ಪ್ಲಾಟ್ಫಾರ್ಮ್ ಟು ಬೈ ಇಟ್. ಅಂಡ್ ಅಷ್ಟಕ್ಕೆ ನಿಮ್ಗೆ ರಿಸ್ಟ್ರಿಕ್ಷನ್ ಅಷ್ಟೇ ಆಗೋಯ್ತು, ಇನ್ನೇನು ಬೇರೆ ಆಗಲ್ಲ ನಿಮಗೆ. ಸೊ ಹಾಗಾಗಿ ಯಾವಾಗ ಒಂದು ಪ್ಲಾಟ್ಫಾರ್ಮ್ ಸಪೋರ್ಟ್ ಮಾಡುತ್ತೆ ಅವಾಗ ಮಾತ್ರ ವೆಬ್ ಸೀರೀಸು ಒಂದು ಇಂಡಸ್ಟ್ರಿನಲ್ಲಿ ಬೆಳೆಯೋಕ್ಕಾಗೋದು. ಬೇರೆ ಎಲ್ಲಾ ಭಾಷೆಗಳಲ್ಲೂ ಸುಮಾರು ಆ ಥರ ಪ್ಲಾಟ್ಫಾರ್ಮ್ಗಳು ಸಪೋರ್ಟಿವ್ ನಿಂತ್ಕೊಂಡಿರೋದಕ್ಕೆ ಅಲ್ಲೆಲ್ಲ ಆ ಥರ ವೆಬ್ ಸೀರೀಸ್ ಕಲ್ಚರ್ ಶುರುವಾಗಿದೆ. ನಮ್ಮಲ್ಲಿ ಅದನ್ನ Z5 ಫಸ್ಟ್ ಟೈಮ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆನ್ ಬಿಹಾಫ್ ಆಫ್ ಆಲ್ ದಿ ನನ್ನ ಕನ್ನಡಿಗರ ಪರವಾಗಿ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದನ್ನು. ಆ್ಯಂಡ್ ಕಮಿಂಗ್ ಟು ರಾಕ್ಷಸ, ನನಗೆ ಪ್ರದೀಪ್ ಅವರು ಒಂದ್ಸರಿ ಸಿಕ್ಕಿದಾಗ ಈ ಥರದೊಂದು ಐಡಿಯಾ ಇದೆ ಆ್ಯಂಡ್ ಸುಹಾನ್ ಒಂದು ಸ್ಕ್ರಿಪ್ಟ್ ಈ ಥರ ಮಾಡ್ತೀರ, ವಿ ಆರ್ ಪ್ಲಾನಿಂಗ್ ಲೈಕ್ ದಿಸ್ ಅಂತಂದಾಗ ಐ ವಾಸ್ ವೆರಿ ಹ್ಯಾಪಿ. ನನ್ನ ಪ್ರೊಡಕ್ಷನಿಂದ ಮಾಡ್ತೀವಿ ಅಂತ ನಾನು ಮುಂಚೆನೇ ಹೇಳಿದ್ದೆ ಅವ್ರಿಗೆ, ಏನಾರಿದ್ರೆ ಹೇಳಿ ಅಂತ. ವೆನ್ ದೇ ಕೇಮ್ ಅಪ್ ವಿತ್ ದಿಸ್, ನಾನು ಸುಹಾನ್ ಹತ್ರ ಕೇಳಿದೆ ಲೈನ್. ಸುಹಾನ್ ಕೂಡ ನಂಗೆ ಮುಂಚೆನೂ ಪರಿಚಯ ಇದ್ರು, ಒಂದು ಮೊಟ್ಟೆ ಕತೆ ಮಾಡಿದಾಗಿಂದನೂ ನನಗೆ ಪರಿಚಯ ಇದ್ರು. ನಾವು ಇಬ್ಬರು ಕ್ರಿಕೆಟ್ ಒಟ್ಟೊಟ್ಟಿಗೆ ಆಡ್ತಾ ಇದ್ವಿ. ಸೊ ಅವ್ರನ್ನ ಪ್ರೊಡ್ಯೂಸರ್ ಆಗಿ ನನ್ಗೆ ಗೊತ್ತಿತ್ತೆ ಹೊರತು ಕ್ರಿಯೇಟಿವ್ ಪರ್ಸನ್ ಆಗಿ ಗೊತ್ತಿತ್ತು. ಡೈರೆಕ್ಟರ್ ಆಗಿ ನಾನು ಯಾವತ್ತೂ ಅವ್ರನ್ನ ಭೇಟಿ ಮಾಡಿರಲಿಲ್ಲ. ಸೊ ಈ ಸೈಡ್ ತೊಗೊಂಡ್ಬೈ ನಾನು ಡೈರೆಕ್ಷನ್ ಹಿಂಗೆ ಅನ್ಕೊಂಡಿದ್ದೀನಿ ಅಂತ ಆ ಲೈನ್ ಹೇಳಿದಾಗ ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಆ್ಯಂಡ್ ಓಕೆ, ಅದು ನಾವು ಉತ್ತರ ಕರ್ನಾಟಕ, ನನಗೆ ಒಂದು ಯಾವಾಗಲೂ ಬಹಳ ಖುಷಿ. ಉತ್ತರ ಕರ್ನಾಟಕ ಏನೇ ಒಂದು ಎಲಿಮೆಂಟು ನಾನು ಮಾಡಿದಂಥ ಸಿನಿಮಾದಲ್ಲಿ ಇರಬೇಕು ಅಂತ ಅದನ್ನ ನಾನು ಕನ್ಸಿಸ್ಟೆಂಟ್ ಆಗಿ ಟ್ರೈ ಮಾಡ್ಕೊಂಡೇ ಬಂದಿದ್ದೀನಿ. ನಾನು ಮಾಡಿದಂಥ ಅಷ್ಟು ಸಿನಿಮಾಗಳಲ್ಲಿ ಏನಾದರೂ ಒಂದು ಉತ್ತರ ಕರ್ನಾಟಕ ಎಲಿಮೆಂಟ್ ಇರಲೇಬೇಕು. ಅದು ಸಾಂಗಲ್ಲಿ ಇರ್ಬೋದು, ಯಾವುದೋ ಕ್ಯಾರೆಕ್ಟರ್ನಲ್ಲಿ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು, ಅದನ್ನ ಟ್ರೈ ಮಾಡ್ಕೊಂಡೇ ಬಂದಿದ್ದೀನಿ. ಅದಕ್ಕೆ ಕಾರಣ ಇಷ್ಟೇ, ಉತ್ತರ ಕರ್ನಾಟಕ ನಮ್ಮ ಕುಟುಂಬದಕ್ಕೆ ಕೊಟ್ಟಂತ ಒಂದು ಕೊಡುಗೆ. ನಮ್ಮ ತಂದೆಯವ್ರಿಗಾಗಿರ್ಲಿ, ನಮ್ಮ ತಾಯಿಯವ್ರಿಗಾಗಿರ್ಲಿ, ಅಲ್ಲಿ ನಾಟಕಗಳು ಅಲ್ಲಿ ಕೊಟ್ಟಂತ ಪ್ರೀತಿ, ಅದಕ್ಕೆ ನಾನೇನೋ ವಾಪಸ್ ಕೊಡೋಕ್ಕಾಗೋದು ಇದೊಂದೇ ರೀತಿನಲ್ಲಿ. ಅದಕ್ಕೊಂದು ನಾನು ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾನೆ ಇರ್ತೀನಿ ಅದು. ಆ್ಯಂಡ್ ಅಲ್ಲಿಂದ ಒಂದು ಶುರು ಆಯಿತು. ತುಂಬ ಬ್ಯೂಟಿಫುಲ್ ಆಗಿ ಸುಹಾನ್ ಅದನ್ನ ಟೋಟಲ್ ಒಂದು ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ರು. ಹಿ ಹ್ಯಾಸ್ ಅ ಬ್ಯೂಟಿಫುಲ್ ಟೀಮ್. ಅದು DOP ಆಗಿರ್ಬೋದು, ಎಡಿಟರ್ಸ್ ಆಗಿರ್ಬೋದು, ರೈಟರ್ಸ್. ಸೊ ಆ ಥರದ ಒಂದು ಬ್ಯೂಟಿಫುಲ್ ಟೀಮ್ನ ತಗೊಂಡ್ಬಂದರು. ಅಲ್ಲಿಂದ ವಿ ಸ್ಟಾರ್ಟೆಡ್ ದಿಸ್ ಜರ್ನಿ. ಆ್ಯಂಡ್ ಇದಕ್ಕೊಂದು ಶಕ್ತಿ ಅಂತ ಬಂದಿದ್ದು ಈ ವೆಬ್ ಸೀರೀಸ್ಗೆ ಹಿರಿಯ ಕಲಾವಿದರು ಇದನ್ನ ಒಪ್ಕೊಂಡಾಗ, ಹಿರಿಯ ಕಲಾವಿದರು ವಿಜಯ ರಾಘವೇಂದ್ರ ಅವರು ಇದನ್ನ ಸರ್ ನೀವು ಯಂಗ್ಸ್ಟರ್ ಸರ್, ನೀವು ನಮ್ಮ ಹಿರಿಯರಾದಂತ ಇಲ್ಲ ಇದು ನಿಜವಾಗ್ಲೂ ಮೈನ್ ಸ್ಟ್ರೀಮ್ ಆಕ್ಟರ್ಸ್ ಆಗಿದ್ದೂನು ಈ ಸ್ಪೇಸ್ ನ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಯಾವಾಗ ರಾಘು ಒಪ್ಕೊಂಡ, ಐ ಥಿಂಕ್ ಅಲ್ಲೇ ನಾವು ಅರ್ಧ ವಿ ವೆರ್ ಸೇಫ್. ಓಕೆ, ಚೆನ್ನಾಗತ್ತೆ ಇದು ಅಂತ ಹೇಳಿ ಅಂತ ವಿ ಟ್ರೈಡ್ ಅಪ್ರೋಚಿಂಗ್ ಎವ್ರಿ ಒನ್. ಯಾಕಂದ್ರೆ ನಮ್ ಇವಾಗಿನ ಇದು ಸ್ಪೇಸ್ ಓಪನ್ ಆಗಿರೋದ್ರಿಂದ ಈವನ್ ಚಾನೆಲ್ ಆಗಲಿ ಅಥವಾ ಪ್ಲಾಟ್ಫಾರ್ಮ್ ಆಗಲಿ ಅವ್ರಿಗೂ ಒಂದು ಚಿಕ್ಕ ಕನ್ಸ್ಟೆಂಟ್ ಇರುತ್ತೆ ಬಿಸ್ನೆಸ್ ವೈಸ್. ಯಾಕಂದ್ರೆ ಅಟ್ ದಿ ಎಂಡ್ ಆಫ್ ದಿ ಡೇ ಎವ್ರಿಥಿಂಗ್ ಇಸ್ ಬಿಸ್ನೆಸ್, ಎವ್ರಿಥಿಂಗ್ ಇಸ್ ನಂಬರ್ಸ್. ಸೊ ಅದು ರೀಚ್ ಆದ್ರೆ ಮಾತ್ರ ಅವರು ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗುತ್ತೆ. ಹಂಗೆ ನೋಡಿದಾಗ ಐ ಥಿಂಕ್ ಅಯ್ಯನ ಮನೆಯಿಂದ ಹಿಡಿದು ಇಲ್ಲಿವರೆಗೂ ಬಂದಾಗ ದೇರ್ಸ್ ಅ ಬಿಗ್ ಗ್ರೋತ್ ಸರ್. ದೇರ್ಸ್ ಅ ವೆರಿ ಬಿಗ್ ಗ್ರೋತ್. ದಟ್ ಈಸ್ ಜನನು ಹಂಗೆ ರೆಸ್ಪಾಂಡ್ ಮಾಡ್ತಾ ಇರೋದ್ರಿಂದ ಈ ಗ್ರೋತ್ ಬಂದಿದೆ. ಇನ್ನೂ ಐ ಥಿಂಕ್ ವಿ ಹ್ಯಾವ್ ಲಾಂಗ್ ವೇ ಟು ಗೋ. ಬಟ್ ಈ ತರ ಸಪೋರ್ಟಿವ್ ಆಗಿ ಬಂದಾಗ ಇಂಡಸ್ಟ್ರಿಯಿಂದ ನಾವು ಮಾಡೋಕ್ಕಾಗೋದು ಇಷ್ಟೇನೆ, ಆಕ್ಟರ್ಸು, ಟೆಕ್ನಿಷಿಯನ್ಸ್ ಎಲ್ಲ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಇದು ಇನ್ನೂ ಗ್ರೋ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ರಾಘು ಫಾರ್ ಅಕ್ಸೆಪ್ಟಿಂಗ್ ದಿಸ್. ಆ್ಯಂಡ್ ಅದಾದ್ಮೇಲೆ ಮಯೂರಿ ಅವರು ಕೂಡ ನಮಗೆ ಎಷ್ಟಾಗುತ್ತೆ ಅಷ್ಟು ಉತ್ತರ ಕರ್ನಾಟಕ ಡೈಲೆಕ್ಟ್ ಮಾತಾಡೋರೆ ಇದ್ದಷ್ಟು ಬೆಟರ್ ಅಂತ ನಾನು ಅಥೆಂಟಿಕೇಶನ್ಗೋಸ್ಕರ ಟ್ರೈ ಮಾಡ್ತಿದ್ದೆ. ಸೊ ಹಾಗಾಗಿ ನಾವು ರಿಸರ್ಚ್ ಯಾರು ಮಾಡೋದು ಚೆನ್ನಾಗಿರುತ್ತೆ, ಯಾರು ಮಾಡೋದು ನನಗೆ ಗೊತ್ತಿತ್ತು ಮಯೂರಿ ಅವರು ಆ ಭಾಗದವರು ಅಂತ. ಸೊ ಫಸ್ಟ್ ಅವ್ರಿಗೆ ಅಪ್ರೋಚ್ ಮಾಡ್ತಿದ್ದಂಗೆ ಅವ್ರು ತುಂಬ ಖುಷಿಯಿಂದ ಒಪ್ಕೊಂಡ್ರು. ಆ್ಯಂಡ್ ಶೀಸ್ ಡನ್ ಅ ವೆರಿ ಗುಡ್ ಜಾಬ್. ಥ್ಯಾಂಕ್ ಯು ಮಯೂರಿ. ಆ್ಯಂಡ್ ನಮ್ಮ ಪಾತ್ರವರ್ಗದಲ್ಲಿ ಐ ಥಿಂಕ್ ನಾ ಲಿಸ್ಟಲ್ಲಿದೆ ನಮಗೆ ಕ್ಯಾಸ್ಟಿಂಗ್ ಅಂತ ಮಾಡಿದಾಗ 89 ಕ್ಯಾರೆಕ್ಟರ್ಸ್, 89 ಕ್ಯಾರೆಕ್ಟರ್ಸ್ ಬರುತ್ತೆ ಟೋಟಲ್, ಒಂದೇ ಇಂದ ಹಿಡಿದು ಮೇಜರ್ ಕ್ಯಾರೆಕ್ಟರ್ಸ್ ತನಕ.
283 ಜನ ನಾವು ಉತ್ತರ ಕರ್ನಾಟಕದವ್ರನ್ನೇ ಹಾಕೊಂಡಿರೋದು. ಅಲ್ಲಿ ಥಿಯೇಟರ್ ಅವ್ರು ಇರ್ಬೋದು, ರಂಗಭೂಮಿ ಕಲಾವಿದರು, ಆದ್ಮೇಲೆ ಸಿನಿಮಾ ಮಾಡಿರೋರು, ಅಥವಾ ತುಂಬಾ ಹೊಸ ಪ್ರತಿಭೆಗಳು ಆಡಿಷನ್ಸ್ ಎಲ್ಲ ಮಾಡಿ ಅಲ್ಲಿರೋರ್ನೇ ನಾವು ಬಳಸ್ಕೊಂಡಿರೋದು ಇದರಲ್ಲಿ. ಇನ್ನ ಮೇನ್ ಸ್ಟ್ರೀಮ್ ನಮಗೆ ಒಂದ್ 3-4 ಪವರ್ಫುಲ್ ಕ್ಯಾರೆಕ್ಟರ್ಸ್ ಇತ್ತು. ಸೊ ಅದರಲ್ಲಿ ಜಹಂಗೀರ್ ಸರ್ ಒಂದು ಕ್ಯಾರೆಕ್ಟರ್ ಮಾಡಿದ್ರು, ಅಪ್ಪಣ್ಣ ಒಂದು ಕ್ಯಾರೆಕ್ಟರ್ ಮಾಡಿದ್ರು. ಅಂಡ್ ಅವಾಗಿಂದ ಅಭಿಜಿತ್ ಸರ್ ಹೇಳ್ತಾ ಇದ್ರು ತರುಣ್ ಜೊತೆ ಕೆಲಸ ಮಾಡ್ಬೇಕು ಅಂತ. ಸರ್ ನನಗೆ ಖುಷಿ ಸರ್ ನಿಮ್ ಜೊತೆ ಕೆಲಸ ಮಾಡ್ಬೇಕು ಅಂತ. ನಾನು 2 ವರ್ಷದಿಂದ ಸಿನಿಮಾ ಡೈರೆಕ್ಷನ್ ಮಾಡಿಲ್ಲ, ಹಾಗಾಗಿ ನನ್ನ ಪ್ರೊಡಕ್ಷನ್ ಆದ್ರೂ ಅಟ್ಲೀಸ್ಟ್ ನೀವು ಮಾಡ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಅಭಿ ಸರ್ ಜೊತೆಗೆ ನನ್ನ ಅಪ್ರೋಚ್ ಮಾಡಿದೆ. ಅಂಡ್ ಹಿ ವಾಸ್ ವೆರಿ ಕೈಂಡ್ ಟು ಅಕ್ಸೆಪ್ಟ್ ದಿಸ್ ರೋಲ್. ಇವನ್ ಅವಿನಾಶ್ ಸರ್ ಅಷ್ಟೇ, ಅವಿನಾಶ್ ಸರ್ ಕೇಳಿದ್ರು ಅವ್ರದ್ದು ನಂಬರ್ ಆಫ್ ಡೇಸ್ ಸ್ವಲ್ಪ ಕಮ್ಮಿ ಇತ್ತು, ಬಟ್ ಅವಿನಾಶ್ ಸರ್ ನಾನು ಆಯ್ತು ಬಂದು ಮಾಡ್ತೀನಿ ತರುಣ ಅಂತ ಹೇಳಿ ಎಲ್ಲರೂ ಅಷ್ಟು ಪ್ರೀತಿಯಿಂದ ಒಪ್ಕೊಂಡು ಇದನ್ನ ಮಾಡಿದ್ದಾರೆ. ಅಂಡ್ ಐ ಶುಡ್ ಥ್ಯಾಂಕ್ ಮೈ ಟೀಮ್ ಆಲ್ಸೋ, ರಾಮು ಅಂಡ್ ಅದು ಹೇಳಿದ್ರಲ್ಲ ರಾಮು ಮತ್ತೆ ಸೂರಜ್ ಅಂತ. ಸೊ ಹಾಗಾಗಿ ಅವ್ರು ಕೂಡ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇದನ್ನ ಸೌದತ್ತಿಲೆಲ್ಲ ಶೂಟಿಂಗ್ ಪುಲ್ ಆಫ್ ಮಾಡೋದು ಅಷ್ಟು ಈಸಿ ಇಲ್ಲ, ಆದ್ರೂ ಕೂಡ ಅದ್ಭುತವಾಗಿ ಅದನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಅಗೇನ್ ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ Z5 ಟೀಮ್ ದಟ್ ಇವತ್ತು ಕನ್ನಡದಲ್ಲಿ ಒಂದು ವೆಬ್ ಸೀರೀಸ್ಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಕೂತಿದ್ವಿ ಅನ್ನೋದು ಒಂದು ಟೈಮಿಗೆ ಬಂದಿದ್ವಿ ಅಂದ್ರೆ ಇಟ್ ಇಸ್ ಅ ಗ್ರೇಟ್ ಮೂವ್. ಇನ್ನೂ ಅವರ ಪ್ರಾಜೆಕ್ಟ್ಸ್ಗಳಿಗೆಲ್ಲ ಬೆಸ್ಟ್ ವಿಶಸ್ ಹೇಳ್ತೀನಿ. ಅಂಡ್ ಎನಿಥಿಂಗ್ ಫ್ರಮ್ ಅವರ್ ಸೈಡ್ ಅದು ನಾವು ಯಾವಾಗಲೂ ಅವ್ರ ಜೊತೆಗೆ ನಿಂತ್ಕೋತೀವಿ ಅಂತ ಹೇಳ್ತೀವಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅಂದ್ರೆ ಅದು ಆಕ್ಚುಲಿ ನಾನು ಓನ್ಲಿ ಕ್ರಿಯೇಟಿವ್ ಪರ್ಸ್ಪೆಕ್ಟಿವ್ ನಾನು ಹೇಳ್ತೀನಿ, ನಂಬರ್ಸು ಅಥವಾ ಇನ್ನೊಂದು ಹೆಂಗ್ ನಡೀತಿದೆ ಅಂತ ಅವ್ರು ಹೇಳಿದ್ರೆ ಕರೆಕ್ಟ್ ಆಗುತ್ತೆ ಅದು. ಬಿಕಾಸ್ ಹಾ ಇಲ್ಲ 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 ಇದು ಹಂಗಿಲ್ಲ, ಅದನ್ನೇ ಹೇಳ್ತಾ ಇರೋದು. ನಿಮ್ ನಮ್ದು ಅಂತಲ್ಲ, ಯಾವ ಲ್ಯಾಂಗ್ವೇಜ್ ಹೋದ್ರು ಕೂಡ ವೆಬ್ ಸೀರೀಸ್ ಅಂತಂದ್ರೆ ಅವ್ರು ನಿಮ್ಗೆ ಒಂದು ಅಮೌಂಟ್ ಕೊಟ್ಟು ಅದನ್ನ ತಗೊಂಡ್ಬಿಡ್ತಾರೆ ಅಷ್ಟೇ. ಅದು ಅವ್ರಿಗೆ ಸ್ಟ್ರೀಮಿಂಗು ಅದಕ್ಕೆ ಸಂಬಂಧ ಇಲ್ಲ. ನಾವು ಸಿನಿಮಾ ಹಾಕ್ತಿದೀವಿ ಗೊತ್ತಾ, ಈ ಪೇಪರ್ ವ್ಯೂ ಅಂತ ಸಿನಿಮಾ ಹಾಕ್ತಿವಲ್ಲ, ಅದು ಮಾತ್ರ ಸ್ಟ್ರೀಮಿಂಗ್ ಲೆಕ್ಕದಲ್ಲಿ ದುಡ್ಡು ಬರುತ್ತೆ. ವೆಬ್ ಸೀರೀಸ್ ಹಂಗಿಲ್ಲ, ಅವ್ರು ಪರ್ಚೇಸ್ ಮಾಡ್ತಾರೆ. ನೀನ್ ನಾನು ಶೂಟ್ ಮಾಡಿ ನನ್ನ ಪ್ರಾಡಕ್ಟ್ ನ ರೆಡಿ ಮಾಡಿ ನನಗೆ 10 ರೂಪಾಯಿ ಮಾಡಿದೀನಿ ಖರ್ಚು ಅಂದ್ರೆ, ಸರ್ ಇದು 15 ರೂಪಾಯಿ ನನ್ನ ಪ್ರಾಡಕ್ಟ್ ಅಂತಂದ್ರೆ ಅವ್ರು ತಗೊಂಡ್ರು ಅವ್ರದೇ ಪ್ರಾಡಕ್ಟ್ ಅದು. ಸೊ ನಾನು 10 ರೂಪಾಯಿ ಖರ್ಚು ಮಾಡಿ 5 ರೂಪಾಯಿ ಸರ್ ತಗೊಳ್ಳಿ ಅಂತಂದ್ರು ತಗೊಂಡ್ರು, ಒಂದ್ಸತಿ ಕೊಟ್ಮೇಲೆ ಫಿನಿಶ್ ಅದು. ಅದೇ ಹೇಳ್ತಾರೆ ಮಗ, ನನಗೆ ವರ್ಷಕ್ಕೆ 2 ಮಾಡೋದ್ರೆ ಖುಷಿ ನಾ ಮಾಡ್ತೀನಿ. ನಾನು ಅದ್ರ ತಂಡಗಳಿದಾವೆ, ಯಾವ್ದೋ ರೈಟರ್ಸ್ ಗಳಿದ್ದಾರೆ, ಆ ಥರದ್ದೆಲ್ಲ ಹೆಂಗೋ ಮಾಡ್ತೀವಿ. ಅದನ್ನ ತಗೊಳ್ಳೋಂಥ ಪ್ಲಾಟ್ಫಾರ್ಮ್ಗಳು ಬರ್ಬೇಕಿತ್ತು ಗೊತ್ತಾ. ಅದೇ ಹೇಳ್ತಾರೆ ನಮ್ಮಲ್ಲಿ ಇವತ್ತು ಒಂದೇ ಒಂದು ಪ್ಲಾಟ್ಫಾರ್ಮ್ Z5 ಕನ್ನಡ ಒಂದೇ ಒಂದು ಪ್ಲಾಟ್ಫಾರ್ಮ್ ಅದಕ್ಕೆ ನಿಂತಿದೆ. ಆ ಥರದ್ದು ಇನ್ನೂ 4-5 ಬಂತು ಅಂದ್ರೆ ಮೇ ಬಿ ನನ್ನ ಪ್ರೊಡಕ್ಷನ್ ಅಂತಾನಲ್ಲ, ಎಲ್ಲಾ ಪ್ರೊಡಕ್ಷನ್ ಇಂದನೂ ಅದೊಂದು ಮೇನ್ ಸ್ಟ್ರೀಮ್ ಬರುತ್ತೆ ಅವಾಗ. ಅಲ್ಲ ಆ ನಿಟ್ಟಿನಲ್ಲೇ ಕೆಲಸ ನಡೀತಾ ಇದೆ. ಆ ನಿಟ್ಟಿನಲ್ಲೇ ಐ ಥಿಂಕ್ ಇವನ್ ಪ್ರದೀಪ್ ಇಸ್ ಹ್ಯಾವಿಂಗ್ ಅ ವಂಡರ್ಫುಲ್ ಟೀಮ್. ಎಲ್ಲ ಇವಾಗ ಪ್ರತಿಯೊಂದನ್ನು ಆ ಮಣ್ಣಿಗೆ ಸಂಬಂಧಪಟ್ಟಂತ ಕಥೆಗಳು, ಅಲ್ಲಿ ರಿಸರ್ಚ್ ಅದನ್ನೆಲ್ಲ ಮಾಡ್ಕೊಂಡು, ಈಗ ನಾವು ಫಸ್ಟ್ ಲೈನ್ ಹೇಳಿದಾಗ ಸುಹಾನು ಈ ಮೊಸಳೆ ಎಲಿಮೆಂಟ್ ಎಲ್ಲ ಇರ್ಲಿಲ್ಲ ನಮಗೆ. ನಾವು ಯಾವಾಗ ಉತ್ತರ ಕರ್ನಾಟಕ ಪ್ಲೇಸ್ ಮಾಡಿದ್ವಿ, ಅಲ್ಲಿ ಮಲಪ್ರಭಾ, ಘಟಪ್ರದ, ಅಲ್ಲೇನು ಆ ನದಿ ದಂಡೆಗಳು ನಡೆಯುತ್ತೆ ಅದನ್ನೆಲ್ಲ ನಾವು ರಿಸರ್ಚ್ ಮಾಡಿ ಅದನ್ನ ಹೆಂಗೆ ಇನ್ಕಾರ್ಪೊರೇಟ್ ಮಾಡ್ಕೊಂಡು ಸೊ ಹಂಗೆ ತಗೊಂಬಂದಿದ್ದು. ಆ ಥರದ್ದು ಇದೆ ಮಗ. ನಾನು ಹೇಳ್ತಾ ಇರೋದು ಕೆಲಸ ಮಾಡೋದಕ್ಕೆ ಕೆಲಸ ಮಾಡೋರು ಇದ್ದಾರೆ, ಆ ಕೆಲಸ ಕೊಡೋದು ಅದನ್ನ ಪರ್ಚೇಸ್ ಮಾಡಕ್ಕಿದೆ ಗೊತ್ತಾ, ಅದು ತುಂಬಾ ಇಂಪಾರ್ಟೆಂಟ್ ಇವತ್ತು. ಅದಕ್ಕೆ ಹೇಳಿದ್ರೆ ಥಿಯೇಟರ್ ಅಂತಂದ್ರೆ ನನಗೆ ಓಕೆ 4 ಥಿಯೇಟರ್ ರಿಲೀಸ್ ಆಗ್ಲಿ ಗುರು ಪಿಕ್ಚರ್, ವರ್ಡ್ ಆಫ್ ಮೌತ್ 40 ಥಿಯೇಟರ್ಗೆ ಹೋಗುತ್ತೆ, 40 ಥಿಯೇಟರ್ಗೆ ಹೋಗುತ್ತೆ ಅಂತ ನಂಬಿಕೆ ಧೈರ್ಯ. ಆದ್ರೆ ನಿನಗೆ OTTಗೆ ಅಥವಾ ಈ ತರ ವೆಬ್ ಸೀರೀಸ್ ಅಂತ ಬಂದಾಗ ಆ ತರದ ಅವಕಾಶಗಳಿಲ್ಲ. ಐ ಥಿಂಕ್ ಇದಕ್ಕೆ ಆಫ್ ದಿ ಇದು ಅಷ್ಟೇ. ನಾನು Z ಬಿಟ್ಟು ಕೂಡ ನಾನು ಕನ್ನಡದಲ್ಲಿ ಫಸ್ಟ್ ಟೈಮ್ ಯಾರೋ ಒಬ್ರು ಟ್ರೈ ಮಾಡಿದಂದ್ರೆ ಪ್ರದೀಪ್. ಇದು 10 years ಆಯ್ತಾ ಪ್ರದೀಪ್ ಫಾರ್ ಫಸ್ಟ್ ವೆಬ್ ಸೀರೀಸ್ ನೀವು ಟ್ರೈ ಮಾಡಿ? 8 years ಹಿಂದೆ ಯಾವುದು ಈ ತರದ OTT ಪ್ಲಾಟ್ಫಾರ್ಮ್ಸ್ಗಳಿಲ್ಲ, ಆ ತರ ಮೈನ್ ಸ್ಟ್ರೀಮ್ ವೆಬ್ ಸೀರೀಸ್ ಇಲ್ಲ. ಯಾವುದೋ ಫಾರಿನ್ ಕಂಟ್ರೀಸ್ ಅಲ್ಲೋ ಎಲ್ಲೋ ಇರೋದನ್ನ ತಗೊಂಡ್ಬಂದು ಕನ್ನಡದಲ್ಲಿ ಯೂಟ್ಯೂಬ್ ಟ್ರೈ ಮಾಡಿದ್ದ ಫಸ್ಟ್. ಅದು ಶೂಟ್ ಮಾಡಿ ತಗೊಂಡ್ಬಂದು ಅಲ್ಲಿ ಟ್ರೈ ಮಾಡಿದ್ರು. ಅವತ್ತಿಗೆ ಯಾರೋ ಕೈ ಹಿಡಿದು ಬಿಟ್ಟಿದ್ರೆ ಆ ತರದೊಂದು ಪ್ರಾಜೆಕ್ಟ್ಗೆ. ಇವತ್ತಷ್ಟೊತ್ತಿಗೆ ನಾವು ಬೂಮಲ್ಲಿ ಇರ್ತಿದ್ವಿ ವೆಬ್ ಸೀರೀಸ್ ಅಲ್ಲಿ. ಇವತ್ತೇನು ನಾವು ತೆಲುಗು ನೋಡ್ತಾ ಇದೀವಿ, ತಮಿಳಲ್ಲಿ ನೋಡ್ತಾ ಇದೀವಿ, ಅದೆಲ್ಲ ನಮ್ಮಲ್ಲೇ ಅಷ್ಟು ಬೂಮಲ್ಲಿ ಇರ್ತಿತ್ತು. ಸಪೋರ್ಟ್ ಆಗಿಲ್ಲ ಅವತ್ತೆಲ್ಲ, ಇವತ್ತಿಗೆ ಆಗ್ತಾ ಇದೆ. ಇವತ್ತಿಗೂ ಇನ್ನೂ ಹೆಚ್ಚು ಸಪೋರ್ಟ್ ಆಯ್ತು ಅಂದ್ರೆ ಇಲ್ಲಿಂದ ನೆಕ್ಸ್ಟ್ ಲೆವೆಲ್ ಹೋಗ್ತೀವಿ. 32 days ಶೂಟಿಂಗ್ ಆಗಿದೆ, ಬಟ್ ಕಾಲ್ ಶೀಟ್ಸ್ ಜಾಸ್ತಿ ಇದೆ. ಅಂದ್ರೆ ಡೇ ನೈಟ್ 2 ಶೂಟ್ ಮಾಡಿದ್ದಾರೆ. ಅಂದ್ರೆ ನೀನು ಬೆಳಗ್ಗೆ 6 ಗಂಟೆಯಿಂದ ಶುರು ಮಾಡಿ ರಾತ್ರಿ 2 ಗಂಟೆ ತನಕ ಕಂಟಿನ್ಯೂ ಶೂಟ್ ಮಾಡಿದ್ದಾರೆ. ಸರಿ ಆಯ್ತು. 6 to 6 ಅಂದ್ರೆ 6 AM ಇಂದ ನೆಕ್ಸ್ಟ್ ಡೇ 6 AM ತನಕ ಕೆಲವೊಂದ್ಸತಿ ಮಾಡಿದ್ವಿ ನಾವು. ಅದು ಅಂದ್ರೆ ಲೊಕೇಶನ್ ಸಮಸ್ಯೆಗಳಿರುತ್ತೆ, ಡೇಟ್ಸ್, ಇನ್ನೊಂದೇ ಕಾರಣಾಂತರಗಳಿಂದ ನಾವು ಅದು ಹತ್ರ ಮಾಡಿದ್ವಿ. ಸೊ ಹಂಗೆ ನಂಬರ್ ಆಫ್ ಕಾಲ್ ಸಿನಿಮಾನೇ ಮಗ. ನೀವು ಪ್ರಾಪರ್ ಒಂದು ನಾವು ಮಿಡ್ ರೇಂಜ್ ಸಿನಿಮಾ ನಾವೇನ್ ಕರಿತೀವಿ ಇವತ್ತು, ಅಲ್ಲಿ ಖರ್ಚಾಗುವಂತ ಬಜೆಟ್, ಅಲ್ಲಿ ಖರ್ಚಾಗುವಂತ ನಂಬರ್ ಆಫ್ ಡೇಸ್ ಸೇಮ್ ಎಲ್ಲಾನು ಆ ತರನೇ ಇದೆ. ನಥಿಂಗ್ ಅದನ್ನ ಕಾಂಪ್ರಮೈಸ್ ಏನಿರೋಲ್ಲ ಇಲ್ಲಿ. Okay, thank you so much. And Tarun sir,
ನಿಮ್ಮ ಸಿನಿಮಾಗಳು ಹೌಸ್ಫುಲ್ ಆಗೋದನ್ನ ನೋಡ್ತಿದ್ವಿ. ನಮ್ಮ PPT ತೆಗೆದು ನೋಡಿದ್ರು ನಮ್ಮ PPT ನಲ್ಲಿ ಯೂಶಲಿ ಎಲ್ಲ ಯಾರ ಆಕ್ಟರ್ಸ್ ಯಾರು ಅಂತಂದಾಗ ವಿಜಯ ರಾಘವೇಂದ್ರ ಅನ್ನೋದೇ ನಮ್ಗಿದೆ. ಕೇಳದ್ ಹಿಂಗೆ ಮೇನ್ ಸ್ಟ್ರೀಮ್ ಸಿನಿಮಾ ಮಾಡ್ತಿದ್ದಾರೆ, ವೆಬ್ ಸೀರೀಸ್ ಅಂತಂದ್ರೆ ಹೆಂಗೆ ಅಪ್ರೋಚ್ ಗೊತ್ತಿಲ್ವಲ್ಲ. ಸೊ ಅದೇ ಒಂದು ಡೈಲಮಾದಲ್ಲಿ ಪ್ರತಿ ಸತಿ ಇದೀವಿ. ನಾನು ಇವರು ಮಾತಾಡ್ತಾ ಇದೀವಿ, ರಾಘವೇಂದ್ರ ಸರ್ ಸಿಕ್ಕಿದಾಗ್ಲೂ ಮಾತಾಡ್ತೀವಿ. ಯಾರ್ಯಾರು ಅಂತಂದ್ರೆ ವಿಜಯ ರಾಘವೇಂದ್ರ ಅವರು, ವಿಜಯ ರಾಘವೇಂದ್ರ ಮಾಡ್ತಾರ, ಸರಿ ಬೇರೆ ಯಾರು, ಹೀಗೆ ಮಾತಾಡಿದ್ವಿ. ಅವತ್ತು ಅನುಶ್ರೀ ಮದುವೆ, ನಾನು ಇದ್ದೀನಿ, ಸಾರ್ ಅಲ್ಲಿ ಸಿಕ್ಕಿದ್ರು, ರಾಘವೇಂದ್ರ ಸರ್ 3 ಜನ ಮಾತಾಡ್ತಾ ಇದೀವಿ. ವಿಜಯ ರಾಘವೇಂದ್ರ ಅವರು ಅವ್ರಿಗೆ ಬಂದ್ರು. ಅಲ್ಲಿ ಅನುಶ್ರೀ ತಲೆ ಕೆಡ್ತೀವಿ, ಇಲ್ಲಿ ನಾವು 3 ಜನ ಸರ್ ಸುಮ್ಮನೆ ನಾಳೆ ನಾವು ಕೇಳಿಲ್ಲ ಇವ್ರನ್ನ ಅಂತ ಅನ್ಸ್ಕೋಬಾರ್ದಲ್ಲ, ಕೇಳ್ಬಿಡೋಣ ಒಂದ್ ಮಾತು ಅಂತ ಅಷ್ಟೇ. ಅಲ್ಲೇ ರಾಘವ್ ಈಗ ಒಂದು ಮಾಡ್ತಾ ಇದೀನಿ, ನೀವು ಮಾಡ್ತೀಯ? ಮಾಡ್ತೀಯನ? ಕೇಳ್ತಿದ್ಯಾ? ಹೇಳ್ತಿದ್ಯಾ? ನೀನು ಮಾಡಿದ್ರೆ ಚೆನ್ನಾಗಿರುತ್ತೆ, ಮಾಡು. ಹಿಂಗ್ ರಾಘವೇಂದ್ರ ಹುಣಸೂರು ಬಂದ್ರು, ಮಾಡ್ಬಿಡಿ ಇದು ಚೆನ್ನಾಗಿರುತ್ತೆ. ಇವ್ರು ಬಂದ್ರು, ಈಗ 3 ಜನ ಹಿಂಗ್ ಲಾಕ್ ಮಾಡ್ಕೊಂಡ ತಕ್ಷಣ ಸರ್ ಫಸ್ಟ್ ಕೆಟ್ಟ ಆಪರೇಷನ್ ಅಲ್ಲೇ ಆಗಿದ್ದು. ಹಂಗಂದ ತಕ್ಷಣ ಹೌದಾ ಏನು ಯಾವ್ದು ನೀನ್ ಮಾಡ್ತಿದ್ಯಾ ನಿಂದ ಪ್ರೊಡಕ್ಷನ್? ನನಗೆ ಕೇಳ, ನಂದೇ ಪ್ರೊಡಕ್ಷನ್, ನಾನು ಮಾಡ್ತಿದ್ದೀನಿ. ಸರಿ ಆಯ್ತು ಓಕೆ ಅಂತಂದ. ನೆಕ್ಸ್ಟ್ ದಿವಸ ಬೆಳಗ್ಗೆ ಮನೆಗೆ ಹೋದೆ, ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿದೆ. ಅಲ್ಲಿಗೆ ಹಿ ಕೇಮ್ ಆನ್ ಬೋರ್ಡ್. ನನಗೆ ಒಂದು ಮಾತು ಹೇಳಿದ್ರಲ್ಲ ಕೊನೆಯಲ್ಲಿ, ನಾನು ಫಸ್ಟ್ ಕೇಳಿದ್ದು ಈ ಪ್ರಾಜೆಕ್ಟ್ ಹಿಂದೆ ನೀನು ಇರ್ತೀಯಪ್ಪ ಅಂದ್ರೆ ಕೇಳಿದೆ. ಇರ್ತೀನಿ, ನಾನೇ ಓವರ್ಲುಕ್ ಮಾಡ್ತೀನಿ, ರೆಡಿ ಅಂತ ಹೇಳಿದೆ ಅಷ್ಟೇ. ಯಾಕಂದ್ರೆ ನನ್ನನ್ನು ಕೇಳೋದ್ ಮುಂಚೆ ಇವರೇ ಫಿಕ್ಸ್ ಆಗಿರೋದೆಲ್ಲ ಗೊತ್ತಿಲ್ಲ ನನಗೆ. ನನ್ನ ಅಲ್ಲಿ ಹೋಗಿ ಸೋಫಾ ಮೇಲೆ ಕೂರಿಸ್ಕೊಂಡು ಇದೇ ತರ ತರುಣ ಕೂತ್ಕೊಂಡು ನಾನು ಮಾತು ಶುರು ಮಾಡಿ 2 ನಿಮಿಷನೂ ಆಗಿಲ್ಲ, ಎಲ್ಲ ಬಂದ್ಬಿಟ್ರು. ಓಕೆ ಕನ್ಫರ್ಮ್ ರೆಡಿ, ಶೂಟಿಂಗ್ ಸ್ಟಾರ್ಟ್ ಆದ್ರಿ, 1 ನಿಮಿಷ ಇರ್ರಿ, ಬೇರೆ ಕೆಲಸ ನಡೀತಾ ಇದೆ ಅಂತ. ಬಟ್ ಏನೋ ಒಂದು ಅದೇ ಹೇಳ್ತಾರಲ್ಲ, ಎಲ್ಲ ಕೂಡ್ಕೊಂಡು ಬರ್ಬೇಕು ಅಂತ, ಆ ತರ ಇದಾಗಿದೆ ಸರ್. ಸೊ ಥ್ಯಾಂಕ್ ಯು ತರುಣ್, ಥ್ಯಾಂಕ್ಸ್ ಟು ಪ್ರದೀಪ್, ಥ್ಯಾಂಕ್ ಯು ದೀಪಕ್ ಸರ್ ಅಂಡ್ ಎಂಟೈರ್. ಥ್ಯಾಂಕ್ ಯು ಅನುಶ್ರೀ. ಥ್ಯಾಂಕ್ ಯು ಅನುಶ್ರೀ.